ನನಗೆ ಆನೆಸ್ಟ್ಲಿ ಅನ್ಸೋದು ಏನು ಗೊತ್ತಾ, ಮಿಲೇನಿಯಲ್ಸ್ ಅಂದರೆ 1981 ಇಂದ 1996 ವರೆಗೂ ಹುಟ್ಟಿರ್ತಾರಲ್ಲ, ಇವ್ರನ್ನ ಮಿಲೇನಿಯಲ್ಸ್ ಅಂತಾರೆ. ಸೊ ನಾನು ಇದೇ ಕ್ಯಾಟಗರಿಯಲ್ಲಿ ಬರ್ತೀನಿ. ನಮ್ಮ ಪೇರೆಂಟ್ಸ್ ಬೆಳೆಸಿರೋ ರೀತಿಗೂ ನಮ್ಮ ಆದಮೇಲೆ ಹುಟ್ಟಿರುವಂತಹ ಜೆನ್ ಝಿ, ಜೆನ್ ಆಲ್ಫಾ ಇವ್ರುಗಳನ್ನ ಅವರ ಪೇರೆಂಟ್ಸ್ ಬೆಳೆಸ್ತಾ ಇರುವಂತಹ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ಆ್ಯಂಡ್ ಎರಡೂ ಪೇರೆಂಟಿಂಗ್ ಸ್ಟೈಲಲ್ಲಿ ಅದರದೇ ಆದಂತಹ ಪಾಸಿಟಿವ್ಸ್ ನೆಗೆಟಿವ್ಸ್ ಇದೆ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಆನೆಸ್ಟ್ಲಿ ಪೇರೆಂಟಿಂಗ್ ಬಗ್ಗೆ ನನಗೆ ಯಾವುದೇ ಅನುಭವ ಇಲ್ಲ. ಆದರೆ ಒಂದು ರೆಸ್ಪಾನ್ಸಿಬಲ್ ಅಡಲ್ಟ್ ಆಗಿ ಏನು ಪೇರೆಂಟಿಂಗ್ ಮಿಸ್ಟೇಕ್ಸ್ ಮಾಡ್ತಾ ಇರ್ಬೋದು ಅನ್ನುವಂತಹ ವಿಷಯನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಗೈಡ್ ಬುಕ್ ಅನ್ನೋ ರೀತಿ ನೋಡಬೇಡಿ. ನಿಮ್ಗೆ ಯಾವ ಪಾಯಿಂಟ್ಸ್ ಕನೆಕ್ಟ್ ಆಗುತ್ತೆ, ಯಾವ್ದು ಯೂಸ್ಫುಲ್ ಅನ್ಸುತ್ತೆ ಅದನ್ನ ತಗೊಳ್ಳಿ, ಯಾವ್ದು ಕನೆಕ್ಟ್ ಆಗಲ್ಲ ಅದನ್ನ ಇಗ್ನೋರ್ ಮಾಡ್ಬೋದು. ಸೊ ನನ್ಗನ್ಸೋ ಪ್ರಕಾರ ಕೆಲವು ಪೇರೆಂಟಿಂಗ್ ಮಿಸ್ಟೇಕ್ಸ್, ಸೈಲೆಂಟ್ ಪೇರೆಂಟಿಂಗ್ ಮಿಸ್ಟೇಕ್ಸ್ ನಿಮಗೂ ಗೊತ್ತಿಲ್ಲದೆ ಇರೋಂಗೆ ಏನು ನೀವು ಮಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ನೀವು ಈ ಮಿಸ್ಟೇಕ್ಸ್ ಮಾಡ್ತಿಲ್ಲ ಅಂತ ಅಂದ್ರೂ ಮಸ್ಟ್ ಫಾಲೋ ಪೇರೆಂಟ್ ಹ್ಯಾಬಿಟ್ಸ್ ಏನಿರಬೇಕು ಅನ್ನೋದು ನನ್ನ ಪ್ರಕಾರ. ಅದನ್ನು ಕೂಡ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದರೆ ನೀವು ಬೆಳೆದಿರುವಂತಹ ಪ್ರಪಂಚಕ್ಕೂ ನಿಮ್ಮ ಮಕ್ಕಳು ಈಗ ಬೆಳೀತಾ ಇರುವಂತಹ ಪ್ರಪಂಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಬೀಯಿಂಗ್ ಟೂ ಅವೈಲಬಲ್. ನಿಮ್ಮ ಮಕ್ಕಳು ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ನೀವೇ ಮಾಡೋದಕ್ಕೆ ಓಡೋಗೋದು. ಫಾರ್ ಎಕ್ಸಾಂಪಲ್ ಅವರ ಶೂ ಲೇಸ್ ಕಟ್ಟೋದಕ್ಕಾಗಿರ್ಬೋದು, ಅಥವಾ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿರೋದನ್ನ ಲಂಚ್ ಬ್ಯಾಗಿಗೆ ಹಾಕೋದಕ್ಕಾಗಿರ್ಬೋದು. ಈ ರೀತಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ನೀವೇ ಮಾಡೋದಕ್ಕೆ ಓಡೋದ್ರೆ ಅವರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಥವಾ ಇಂಡಿಪೆಂಡೆನ್ಸ್ನ ಇಂಡೈರೆಕ್ಟ್ಲಿ ನೀವೇ ಕಿತ್ಕೊಂಡಂಗೆ ಆಗುತ್ತೆ. ಅಫ್ಕೋರ್ಸ್ ಪೇರೆಂಟ್ಸ್ ಕಣ್ಣಿಗೆ ಮಕ್ಕಳು ಚಿಕ್ಕವರು ಅಂತಲೇ ಅನ್ನಿಸ್ತಾರೆ. ಬಟ್ ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋಷ್ಟು ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಅಂದರೆ ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಡಿ. ದೂರದಿಂದ ನಿಂತು ಅಬ್ಸರ್ವ್ ಮಾಡಿ ಅವ್ರು ಎಷ್ಟು ಶಾರ್ಪ್ ಇರ್ತಾರೆ ಅಂತ ನಿಮಗೆ ಸರ್ಪ್ರೈಸ್ ಆಗುತ್ತೆ. ಓವರ್ ಪ್ರೈಸಿಂಗ್ ವಿತೌಟ್ ಮೀನಿಂಗ್ ಇಟ್. ಮಕ್ಕಳಿಗೆ ಸುಮ್ಮನೆ ಪದೇ ಪದೇ ಹೊಗಳ್ತಾ ಇರೋದು, ಓ ಮೈ ಗಾಡ್ ಯು ಆರ್ ದ ಬೆಸ್ಟ್ ಬೇಬಿ, ಯು ಆರ್ ಸಚ್ ಅ ಗುಡ್ ಬಾಯ್, ಸಚ್ ಅ ಗುಡ್ ಗರ್ಲ್ ಅಂತ. ಈ ರೀತಿ ಹೊಗಳೋದು ತಪ್ಪಲ್ಲ. ಆದರೆ ಆ ರೀತಿ ಅವ್ರು ಏನೂ ಕೆಲಸ ಮಾಡಿಲ್ಲ ಅಂತ ಅಂದರು, ಏನೂ ಅಕಂಪ್ಲಿಷ್ ಮಾಡಿಲ್ಲ ಅಂದರು ಸುಮ್ಮನೆ ಅವ್ರಿಗೆ ಖುಷಿ ಆಗಲಿ ಅಂತ ಪದೇ ಪದೇ ಹೊಗಳೋದು ನಾಟ್ ದ ರೈಟ್ ಥಿಂಗ್ ಅಂತ ನನಗನ್ಸುತ್ತೆ. ಈ ಒಂದು ಕಾಂಪ್ಲಿಮೆಂಟ್ಸ್ನ ಟ್ರೀಟ್ಸ್ ರೀತಿ ಯೂಸ್ ಮಾಡಿ. ಅವ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ಅವ್ರಿಗೆ ಅವಾಗ ಈ ಕಾಂಪ್ಲಿಮೆಂಟ್ಸ್ನ ಕೊಡಿ. ಸೊ ದೇ ವ್ಯಾಲ್ಯೂ ದೆಮ್. ಅದರ್ವೈಸ್ ಸುಮ್ಮನೆ ಪದೇ ಸುಮ್ಮನೆ ಹೊಗಳ್ತಾ ಇದ್ದರೆ ಆ ಕಾಂಪ್ಲಿಮೆಂಟ್ಸ್ಗೆ ವ್ಯಾಲ್ಯೂನೇ ಹೋಗ್ಬಿಡುತ್ತೆ. ಆ್ಯಂಡ್ ಆಲ್ಸೋ ನೀವು ಈ ರೀತಿ ಹೊಗಳ್ತಾ ಇದ್ದರೆ ಹೊರಗಡೆ ಪ್ರಪಂಚದಲ್ಲೂ ಇದೇ ರೀತಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ವಿ ಆಲ್ ನೋ ವರ್ಲ್ಡ್ ಇಸ್ ನಾಟ್ ದಟ್ ಕೈಂಡ್. ಬೀಯಿಂಗ್ ದೇರ್ ಫ್ರೆಂಡ್ ನಾಟ್ ದೇರ್ ಪೇರೆಂಟ್. ನೀವು ನಿಮ್ಮ ಮಕ್ಳು ಬೆಸ್ಟ್ ಫ್ರೆಂಡ್ ಆಗಿರೋದ್ರ ಜೊತೆ ಅವರ ಗೈಡ್ ಕೂಡ ಅನ್ನೋದನ್ನ ಮರಿಬೇಡಿ. ನಾನು ಈ ನಡುವೆ ನೋಡಿದ್ದೀನಿ, ತುಂಬ ಜನ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ತುಂಬ ಮುದ್ದು ಮಾಡಿ, ತುಂಬ ಓವರ್ ಪ್ಯಾಂಪರ್ ಮಾಡಿ ಬೆಳೆಸ್ತಾ ಇದ್ದಾರೆ. ಮಕ್ಕಳು ಏನೇ ಕೇಳಿದ್ರು ನೋ ಅಂತ ಹೇಳಲ್ಲ. ನೋ ಅಂತ ಹೇಳಿದ್ರೆ ಎಲ್ಲಿ ನಮ್ಮ ಮಕ್ಕಳು ನಮ್ಮನ್ನ ಹೇಟ್ ಮಾಡಿಬಿಡ್ತಾರೋ, ಎಲ್ಲಿ ನಮ್ಮಿಂದ ದೂರ ಆಗ್ಬಿಡ್ತಾರೋ ಅನ್ನೋ ಭಯ ತುಂಬ ಜನರಿಗಿರುತ್ತೆ. ಫ್ರೆಂಡ್ಲಿ ಆಗಿರೋದು ಓಕೆ, ಬಟ್ ಅಪ್ಪ ಅಮ್ಮ ಅನ್ನೋ ಭಯ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಅಂತ ಅಂದರೆ ದಟ್ಸ್ ನಾಟ್ ಎ ಗುಡ್ ಸೈನ್. ಸಿ ಫಾರ್ ಎಕ್ಸಾಂಪಲ್, ನಿಮ್ಮ ಟೀನೇಜ್ ಮಗನೋ ಮಗಳು ಪಾರ್ಟಿ ಮಾಡಿಕೊಂಡು ತುಂಬ ಲೇಟ್ ನೈಟಲ್ಲಿ ಮನೆಗೆ ಬರೋದು, ಅಥವಾ ಯಾವಾಗಲೂ ಅವರ ಫ್ರೆಂಡ್ಸ್ ಮನೆಯಲ್ಲಿ ಉಳ್ಕೊಳ್ಳೋದು, ಈ ರೀತಿ ಮಾಡ್ತೀನಿ ಅಂತ ಕೇಳ್ತಾರೆ. ಬಿಕಾಸ್ ದ್ಯಾಟ್ಸ್ ದೇರ್ ಏಜ್. ಸೊ ನೀವು ಬೇಡ ಅಂತ ಅಂದ್ರೂ ನಿಮ್ಮ ಬಗ್ಗೆ ಒಂದು ಭಯ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಅಂತ ಅಂದರೆ ಅವ್ರು ನಿಮ್ಮ ಮಾತನ್ನ ಕೇಳಲ್ಲ. ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಅವರ ಫ್ರೆಂಡ್ಸ್ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫ್ಲ್ಯಾಶಿ ಪಬ್ಲಿಕ್ ಫಿಗರ್ಸ್ ಇರ್ತಾರೆ. ಸೊ ನೀವು ಏನೇ ನೋ ಅಂತ ಹೇಳಿದ್ರು ಅದು ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೆಚ್ಯೂರಿಟಿನೂ ಅವ್ರಿಗಿರಲ್ಲ. ಸೊ ಇಂಥ ಟೈಮಲ್ಲಿ ನೀವು ಸ್ಟ್ರಿಕ್ಟ್ಲಿ ನೋ ಅಂತ ಹೇಳಲೇಬೇಕಾಗುತ್ತೆ. ಈ ಮೂಮೆಂಟಲ್ಲಿ ನಿಮ್ಮ ಮೇಲೆ ಅವರು ಕೋಪ ಮಾಡ್ಕೊಳ್ಬೋದು, ಬೇಜಾರು ಮಾಡ್ಕೊಳ್ಬೋದು, ಇಟ್ಸ್ ಓಕೆ. ಬಟ್ ಇವೆಂಚುಯಲಿ ನೀವು ಯಾಕೆ ಆ ರೀತಿ ಹೇಳಿದ್ರಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ತುಂಬ ಮುದ್ದು ಮಾಡಿ ಬೆಳೆಸಬೇಡಿ. ಅಪ್ಪ ಅಮ್ಮ ಅನ್ನೋ ಭಯ ಆ್ಯಂಡ್ ರೆಸ್ಪೆಕ್ಟು ಇರಬೇಕು, ಹಾಗೆ ಫ್ರೆಂಡ್ಸ್ ಅನ್ನೋ ಕ್ಲೋಸ್ನೆಸ್ ಕೂಡ ಇರಬೇಕು. ಸೊ ಮೇಂಟೈನ್ ದಟ್ ಬ್ಯಾಲೆನ್ಸ್. ಇಗ್ನೋರಿಂಗ್ ಯುವರ್ ಚೈಲ್ಡ್ಸ್ ಎಮೋಷ್ನಲ್ ವರ್ಡ್ ಅ ಹ್ಯೂಜ್ ಮಿಸ್ಟೇಕ್. ನಿಮ್ಮ ಮಗುಗೆ ಜ್ವರ ಬಂದಾಗ ನೀವು ನೋಟಿಸ್ ಮಾಡ್ತೀರಾ, ಅಥವಾ ಕೆಮ್ಮು ಬಂದಾಗ ನೀವು ನೋಟಿಸ್ ಮಾಡ್ತೀರಾ. ಅದೇ ನಿಮ್ಮ ಮಗುಗಿರುವಂತಹ ಇನ್ಸೆಕ್ಯೂರಿಟಿ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದನ್ನು ಗಮನಿಸ್ತೀರಾ. ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾಗ ಮಕ್ಕಳು ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳೋದು, ಬುಲಿ ಮಾಡೋದು ಅಥವಾ ಟೀಸ್ ಮಾಡೋದು ಇದೆಲ್ಲ ಇದ್ದಿದ್ದೆ. ಅದೇ ಸ್ಕೂಲಲ್ಲಿ ಯಾರೋ ನಿಮ್ಮ ಮಗುಗೆ ಅದರ ಕಾನ್ಫಿಡೆನ್ಸ್ನ ಹಾಳು ಮಾಡುವಂತಹ ಅಥವಾ ಅದರ ತಲೆಯಲ್ಲಿ ಭಯ ಹುಟ್ಟಿಸುವಂತಹ ವಿಷಯಗಳನ್ನ ಹೇಳಿರ್ಬೋದು. ಸೊ ನಿಮ್ಮ ಮಗು ಮನೆಗೆ ಬಂದು ಅಮ್ಮ ನನ್ನ ಕ್ಲಾಸ್ಮೇಟ್ ಈ ರೀತಿ ಹೇಳ್ದ, ನಂಗೆ ತುಂಬ ಬೇಜಾರಾಯಿತು ಅಂತ ಅಂದರೆ ಮಕ್ಳಿದ್ದು ಇದ್ದಿದ್ದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಏನು ಹೇಳ್ದ, ಯಾಕೆ ಆ ರೀತಿ ಹೇಳ್ದ, ಏನಾದರೂ ಜಗಳ ಆಯಿತಾ, ಇದೆಲ್ಲದನ್ನು ತಿಳ್ಕೊಂಡು ಆ್ಯಂಡ್ ಆಲ್ಸೋ ಅವ್ನು ಹೇಳಿರುವಂತಹ ವಿಷಯ ನಿಮ್ಮ ಮಗು ತಲೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಕೂತಿದೆ, ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನು ತಿಳ್ಕೊಂಡು ಅದೆಲ್ಲ ಸುಳ್ಳು ನಂಬೇಡ ಅಂತ ನಿಮ್ಮ ಮಗುಲಿರುವಂತಹ ಎಲ್ಲ ಸ್ಟ್ರಾಂಗ್ ಪಾಸಿಟಿವ್ ಕ್ವಾಲಿಟೀಸ್ನ ಹೇಳಿ ಧೈರ್ಯ ಕೊಡಿ. ಇಲ್ಲ ಅಂತ ಅಂದರೆ ನಿಮ್ಮ ಮಗು ತಲೆಯಲ್ಲಿ ಆ ವಿಷಯ ಸ್ಟ್ರಾಂಗ್ ಆಗಿ ಕೂತ್ಕೊಂಡು ಅಡಲ್ಟ್ ಆದ್ಮೇಲೂ ಅದು ತುಂಬಾನೇ ಡಿಸ್ಟರ್ಬ್ ಮಾಡ್ಬೋದು. ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಒಂದು ಚಿಕ್ಕ ಮಗು, ಮೋಸ್ಟ್ಲಿ ಒಂದು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ, ಒಂದು ಫಾರಿನ್ ಹುಡುಗಿ ಮಾತಾಡಿಸ್ತಾ ಇದ್ದು ಆ ಮಗುನ. ಆ ಫಾರಿನ್ ಹುಡುಗಿ ಕೇಳ್ತಾಳೆ, ನೀನು ಎಷ್ಟು ಚೆನ್ನಾಗಿದೆಯಾ, ಯು ಆರ್ ಸೋ ಪ್ರಿಟಿ, ವಾಟ್ಸ್ ಯುವರ್ ನೇಮ್ ಅಂತ. ಸೊ ಆ ಮಗು ಹೇಳುತ್ತೆ, ಇಲ್ಲ ನನಗಿಂತ ನೀನೇ ಚೆನ್ನಾಗಿದೆಯಾ ಅಂತ. ಯಾಕೆ ಅಂತ ಅವಳು ಕೇಳ್ತಾಳೆ. ಸೊ ಆ ಮಗು ಹೇಳುತ್ತೆ, ನೀನು ಬೆಳ್ಳಗಿದೆಯಾ ಅಂತ.
ಈ ಮಕ್ಳ ತಲೆಯಲ್ಲಿ ಅಷ್ಟು ಚಿಕ್ಕ ಚಿಕ್ಕ ಮಕ್ಳ ತಲೆಯಲ್ಲಿ ಯಾರಿಂತಹ ಥಾಟ್ಸ್ನೆಲ್ಲ ಹಾಕ್ತಾರೆ. ಈ ರೀತಿ ಥಾಟ್ಸ್ ಚೈಲ್ಡ್ಹುಡ್ಡಲ್ಲೇ ಬಂದ್ಬಿಡ್ತು ಅಂತ ಅಂದರೆ ಅವ್ರು ನೋಡೋಕೆ ಎಷ್ಟೇ ಚೆನ್ನಾಗಿದ್ರು, ಅವ್ರಿಗೆ ಎಷ್ಟೇ ಟ್ಯಾಲೆಂಟ್, ಎಷ್ಟೇ ಸ್ಕಿಲ್ಸ್ ಇದ್ರೂ ಅದನ್ನು ಹೊರಗಡೆ ಶೋಕೇಸ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಆ ಮಕ್ಳಿಗೆ ಬರಲ್ಲ. ಈ ರೀತಿ ನೆಗೆಟಿವ್ ಥಾಟ್ಸ್ನೆಲ್ಲ ಚಿಕ್ಕ ವಯಸ್ಸಿದ್ದಾಗಲೇ ತುಂಬಿಸಿದ್ರೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸೊ ನಿಮ್ಮ ಮಗು ತಲೆಯಲ್ಲಿ ಏನು ಫೀಡ್ ಆಗ್ತಿದೆ, ಯಾರು ಏನು ಮಾತಾಡ್ತಿದ್ದಾರೆ, ಮಗುಗೆ ಏನು ಇಂಪ್ಯಾಕ್ಟ್ ಆಗ್ತಿದೆ, ಪ್ರತಿಯೊಂದು ಸೈನ್ಸ್ನೂ ನೀವು ಅಬ್ಸರ್ವ್ ಮಾಡಿ ಅವ್ರು ಚಿಕ್ಕವರಿದ್ದಾಗಲೇ ಅದನ್ನ ಹೀಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಮೆಂಟಲ್ ಹೆಲ್ತ್ ಲಕ್ಸುರಿ ಅಲ್ಲ, ಬಟ್ ಇಟ್ಸ್ ಅ ಬೇಸಿಕ್ ನೆಸೆಸಿಟಿ, ನಾಟ್ ಲೀಡಿಂಗ್ ಬೈ ಎಕ್ಸಾಂಪಲ್. ನೀವು ನಿಮ್ಮ ಹಸ್ಬೆಂಡ್ ಜೊತೆ ಜೋರಾಗಿ ಜಗಳ ಮಾಡಿಕೊಂಡು ನಿಮ್ಮ ಮಕ್ಳಿಗೆ ಡೋಂಟ್ ಶೌಟ್ ಅಂತ ಹೇಳಲಿಕ್ಕಾಗಲ್ಲ. ಹಾಗೆಯೇ ನೀವು ಇಡೀ ದಿನ ಫೋನ್ ಸ್ಕ್ರೋಲ್ ಮಾಡ್ಕೊಂಡಿದ್ದು ನಿಮ್ಮ ಮಗುಗೆ ಜಾಸ್ತಿ ಫೋನ್ ಯೂಸ್ ಮಾಡಬೇಡ ಅಂತ ಹೇಳಲಿಕ್ಕಾಗಲ್ಲ. ಮಕ್ಕಳು ನಿಮ್ಮ ಅಡ್ವೈಸ್ನ ಕೇಳಲ್ಲ, ಬಟ್ ನಿಮ್ಮ ಬಿಹೇವಿಯರ್ನ ಕಾಪಿ ಮಾಡ್ತಾರೆ. ಮಕ್ಕಳು ಕಲಿಯೋದೇ ಹಾಗೆ, ಥ್ರೂ ಇಮಿಟೇಷನ್. ನಿಮ್ಮ ಮಕ್ಕಳು ಹೇಗಿರಬೇಕು ಅಂತ ನೀವು ಅನ್ಕೋತೀರಾ, ಮೊದಲು ನೀವು ಅದೇ ರೀತಿ ಇರಬೇಕಾಗತ್ತೆ. ಆವಾಗ ನೀವು ನಿಮ್ಮನ್ನ ನಿಮ್ಮ ಮಕ್ಕಳಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಮಮ್ಮ ಯಾರ ಹತ್ರನಾದ್ರೂ ರೂಡ್ ಆಗಿ ಮಾತಾಡ್ತಾರ, ಶಿ ಈಸ್ ಆಲ್ವೇಸ್ ಪೊಲೈಟ್ ಅಲ್ವಾ, ಸೊ ನೀನು ಅಷ್ಟೇ ಯಾವಾಗಲೂ ಎಲ್ಲರ ಜೊತೆ ಪೊಲೈಟ್ ಆಗಿ ಮಾತಾಡಬೇಕು ಅಂತ ಚಿಕ್ಕ ವಯಸ್ಸಿಂದನೂ ನಿಮ್ಮನ್ನ ನೀವು ಎಲ್ಲ ವಿಷಯಕ್ಕೂ ಎಕ್ಸಾಂಪಲ್ ಕೊಟ್ಕೊಂಡು ನೀವು ನಿಮ್ಮ ಮಕ್ಕಳನ್ನ ಬೆಳೆಸ್ಬೋದು. ಮಕ್ಕಳನ್ನ ಬೆಳೆಸೋದು ಐ ಥಿಂಕ್ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ದ ಡೇ ನೀವು ಕನ್ಸೀವ್ ಆಗಿದ್ದೀರಾ ಅಂತ ಗೊತ್ತಾದಾಗಲೇ ನೀವು ಹೇಗಿರಬೇಕು, ಹೇಗೆ ಮಾತಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ನಿಮ್ಮ ಮಕ್ಕಳಿಗೆ ಎಕ್ಸಾಂಪಲ್ ಆಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ದ್ಯಾಟ್ಸ್ ಹೌ ಯು ರೇಸ್ ಅ ಸ್ಟ್ರಾಂಗ್ ಕಾನ್ಫಿಡೆಂಟ್ ಚೈಲ್ಡ್. ಪ್ರತಿಯೊಂದು ಮಗುನು ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಅವರ ಪೇರೆಂಟ್ಸ್ ಫಾಲೋ ಮಾಡಲೇಬೇಕಾದಂತಹ ಕೆಲವು ಪಾಯಿಂಟ್ಸ್ ಏನು ನನ್ನ ಪ್ರಕಾರ ಅನ್ನೋದನ್ನು ನೋಡೋಣ. ಟೀಚ್ ದೆಮ್ ಹೌ ಟು ಹ್ಯಾಂಡಲ್ ಫೇಲ್ಯೂರ್. ನಿಮ್ಮ ಮಗು ಗೆದ್ದಾಗ ಮಾತ್ರ ಚಪ್ಪಾಳೆ ಹೊಡೆಯೋದು, ಅದೇ ಸೋತಾಗ ಡಿಸಪಾಯಿಂಟ್ ಆಗಿರುವಂತಹ ನಿಮ್ಮ ಮುಖನ ಅವ್ರು ನೋಡಿದ್ರೆ ಅದೇ ಅವರ ವೀಕ್ನೆಸ್ ಆಗುತ್ತೆ. ನಿಮ್ಮ ಮಗು ಗೆದ್ದರು ಸೋತ್ರು ಯಾವಾಗಲೂ ನೀವು ಅವ್ರ ಜೊತೆ ಇರ್ತೀರಾ ಅನ್ನೋದನ್ನು ಅರ್ಥ ಮಾಡಿಸಿ. ಹಾಗಂತ ನೆಗ್ಲಿಜೆನ್ಸಿಯಲ್ಲಿ ಸೋತ್ರೆ ಅಲ್ಲ, ಬಟ್ ಅವರು ಅವರ ಬೆಸ್ಟ್ ಎಫರ್ಟ್ ಹಾಕಿನೂ ಸೋತ್ರೆ ನೀವು ಅವ್ರ ಜೊತೆ ಯಾವಾಗಲೂ ಇರ್ತೀರಾ ಅನ್ನೋದನ್ನ ತಿಳಿಸಿ. ಆ್ಯಂಡ್ ಆಲ್ಸೋ ನಿಮ್ಮ ಮಗುಗೆ ಸೋಲೋದಕ್ಕೆ ಬಿಡಿ, ಯಾವಾಗಲೂ ಗೆಲ್ಲೇಬೇಕು ಅನ್ನೋ ಒಂದು ಪ್ರೆಷರ್ನ ಅವ್ರ ಮೇಲೆ ಹೇರಬೇಡಿ. ಐ ಥಿಂಕ್ ಫೇಲ್ಯೂರ್ಗಿಂತ ಬೆಸ್ಟ್ ಟೀಚರ್ ಲೈಫಲ್ಲಿ ಇನ್ನೊಂದಿಲ್ಲ. ಫೇಲ್ಯೂರ್ ಲೈಫಲ್ಲಿ ತುಂಬ ವಿಷಯಗಳನ್ನ ಹೇಳ್ಕೊಡುತ್ತೆ. ಆ್ಯಂಡ್ ಆಲ್ಸೋ ಫೇಲ್ ಆದಮೇಲೆ ಹೇಗೆ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಆಗಬೇಕು ಅನ್ನೋದನ್ನ ಹೇಳ್ಕೊಡಿ. ಆ್ಯಂಡ್ ಇದಕ್ಕೆ ಎಷ್ಟೋ ಇನ್ಸ್ಪೈರಿಂಗ್ ಸ್ಟೋರೀಸ್ ಇದೆ. ಫಾರ್ ಎಕ್ಸಾಂಪಲ್, ಥಾಮಸ್ ಆಲ್ವಾ ಎಡಿಸನ್ ಇವರು 1,000ದಿಂದ 10,000 ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರಂತೆ. ಆ್ಯಂಡ್ ಇಷ್ಟು ಎಕ್ಸ್ಪೆರಿಮೆಂಟ್ಸಲ್ಲಿ ಸೋತ ಮೇಲೆ ಅವ್ರಿಗೆ ಬಲ್ಬ್ನ ಇನ್ವೆಂಟ್ ಮಾಡೋಕ್ಕಾಗಿದ್ದು. ಸೊ ಈ ರೀತಿ ಇನ್ಸ್ಪೈರಿಂಗ್ ಸ್ಟೋರೀಸ್ನ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೂ ಹೇಳ್ತಾ ಬನ್ನಿ. ಇದರಿಂದ ಅವರ ವಿಲ್ ಪವರ್ ಆ್ಯಂಡ್ ರೆಸಿಲಿಯನ್ಸ್ ಬೆಳೆಯುತ್ತೆ. ಬಿಲ್ಡ್ ಡೈಲಿ 1-on-1 ಟೈಮ್. ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮ್ಮ ಮಗು ಜೊತೆ ದಿನಾಗಲೂ ಅಟ್ಲೀಸ್ಟ್ 10-15 ನಿಮಿಷ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಮಗುಗೆ ಊಟ ಮಾಡಿಸೋದು, ಓದಿಸೋದು ಅಥವಾ ಆಟ ಆಡಿಸೋದು ಅಲ್ಲ, ಬಟ್ ಅದೆಲ್ಲ ಬಿಟ್ಟು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಫೋನು, TV ಅಥವಾ ನೀವು ಮಲ್ಟಿ ಟಾಸ್ಕಿಂಗ್ ಇದು ಯಾವುದೂ ಮಾಡದೆ ನಿಮ್ಮ ಮಗು ಜೊತೆ 1-to-1 ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಆ್ಯಂಡ್ ಈ ಟೈಮ್ನ ನೀವು ಸ್ಪೆಸಿಫಿಕಲಿ ಕಾನ್ಫೆಷನ್ ಟೈಮ್ ಅಂತ ಕೂಡ ಹೆಸರಿಡ್ಬೋದು. ಸೊ ನಿಮ್ಮ ಮಗುಗೆ ಹೊರಗಡೆ ಸ್ಕೂಲಲ್ಲೋ ಟ್ಯೂಷನಲ್ಲೋ ಯಾರೋ ಏನೋ ಅಂದರು, ಬೇಜಾರಾಯಿತು, ಸಿಟ್ಟು ಬಂತು, ಏನೇ ಅಂತ ಅಂದ್ರೂ ಕಾನ್ಫೆಷನ್ ಟೈಮಲ್ಲಿ ಇವತ್ತು ಅಪ್ಪನ ಜೊತೆ ಹೇಳಬೇಕು, ಅಮ್ಮನ ಜೊತೆ ಹೇಳಬೇಕು ಅನ್ನೋ ಯೋಚನೆ ಬರುತ್ತೆ. ಆ್ಯಂಡ್ ಆಲ್ಸೋ ಏನೇ ಒಂದು ಸೀಕ್ರೆಟ್ಸೋ ಏನೋ ಒಂದು ವಿಷಯಗಳನ್ನ ನಿಮ್ಮ ಜೊತೆ ಹೈಡ್ ಮಾಡಬೇಕು ಅಥವಾ ಮುಚ್ಚಿಡಬೇಕು ಅಂತಲೂ ಅನ್ಸಲ್ಲ ಮೋಸ್ಟ್ ಆಫ್ ದ ಟೈಮ್. ಹೊರಗಡೆ ಪ್ರಪಂಚದಲ್ಲಿ ಏನೇ ಕಿರಿಕಿರಿ ಆದರೂ ಈ ಒಂದು ಕನ್ಫೆಷನ್ ಟೈಮ್ನ ನೆನೆಸ್ಕೊಂಡಾಗ ನಿಮ್ಮ ಮಗುಗೆ ಕಂಫರ್ಟಿಂಗ್ ಅಂತ ಅನಿಸ್ಬೇಕು, ಸೇಫ್ ಸ್ಪೇಸ್ ಅಂತ ಅನಿಸ್ಬೇಕು. ಬಟ್ ಅಫ್ಕೋರ್ಸ್ ಮಕ್ಕಳು ದೊಡ್ಡವರು ಆಗ್ತಾ ಈ ಒಂದು ರಿಚುವಲ್ ಬಿಡ್ಬೋದು. ಬಟ್ ಅಟ್ಲೀಸ್ಟ್ ಹೈಸ್ಕೂಲಿಗೆ ಬರೋವರೆಗೂ ಈ ರಿಚುವಲ್ನ ಸ್ಟ್ರಿಕ್ಟ್ಲಿ ಚಿಕ್ಕ ವಯಸ್ಸಿದ್ದಾಗಿಂದನೂ ಫಾಲೋ ಮಾಡಿ. ಸೊ ದ್ಯಾಟ್ ನಿಮ್ಮ ಜೊತೆ ಒಂದು ಟ್ರಸ್ಟ್ ಬೆಳೆಯುತ್ತೆ ಆ್ಯಂಡ್ ದೇ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸೇಫ್. ಮೇಕ್ ಸ್ಪಿರಿಚುವಲ್ ಆರ್ ಎಮೋಷನಲ್ ಹೈಜೀನ್ ಅ ಪಾರ್ಟ್ ಆಫ್ ದೇರ್ ರುಟೀನ್. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ನಮ್ಮ ಕಲ್ಚರು, ನಮ್ಮ ಶಾಸ್ತ್ರ, ಸಂಪ್ರದಾಯ ಎಲ್ಲದ್ರ ಬಗ್ಗೆ ಹೇಳ್ಕೊಡಿ. ಹಾಗೆ ನಾವು ಪ್ರತಿಯೊಂದು ಹಬ್ಬನೂ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಅದರ ಹಿಂದೆ ಇರುವಂತಹ ರೀಸನ್ಸ್ ಏನು ಅನ್ನೋದನ್ನ ಹೇಳಿ. ಹಾಗೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇದೆಲ್ಲದನ್ನ ಎಕ್ಸ್ಪ್ಲೇನ್ ಮಾಡಿ ಅದರ ಎಪಿಸೋಡ್ಸ್ನ ತೋರಿಸಿ. ಹಾಗೆ ಸ್ಕೂಲ್ಗೆ ಹೋಗುವಾಗ್ಲೇ ಹನುಮಾನ್ ಚಾಲೀಸಾನ ಹೇಳ್ಕೊಡಿ. ನಾನು ಅಷ್ಟೇ ಹೈಸ್ಕೂಲ್ಗೆ ಹೋಗುವಾಗಲೇ ಹನುಮಾನ್ ಚಾಲೀಸಾನು ಕಲ್ತಿದ್ದು. ಹಾಗೆ ಇದ್ರ ಜೊತೆ ಗ್ರ್ಯಾಟಿಟ್ಯೂಡ್, ಮೆಡಿಟೇಷನ್, ಪ್ರೇಯರ್, ಜರ್ನಲಿಂಗ್, ಡೀಪ್ ಬ್ರೀದಿಂಗ್ ಇದೆಲ್ಲದನ್ನು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡಿ. ಇದರಿಂದ ಅವ್ರ ಜೊತೆ ಅವರು ಸ್ಟ್ರಾಂಗ್ ಬಾಂಡ್ ಬೆಳೆಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲ ಕಲ್ತ್ಕೊಂಡಾಗ ನಮ್ಮ ದೇಶದ ಕಲ್ಚರ್, ರೂಟ್ಸ್, ಟ್ರೆಡಿಷನ್ ಇದೆಲ್ಲ ಕಲಿತಾಗ ಅಷ್ಟು ಈಸಿಯಾಗಿ ಆ್ಯಂಡ್ ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ಗೆ ಅವರು ಇನ್ಫ್ಲುಯೆನ್ಸ್ ಆಗಲ್ಲ. ಆ್ಯಂಡ್ ಆಲ್ಸೋ ಅವ್ರನ್ನ ಈಸಿಯಾಗಿ ಯಾರೂ ಇನ್ಫ್ಲುಯೆನ್ಸ್ ಕೂಡ ಮಾಡೋದಕ್ಕಾಗಲ್ಲ. ಬಿಕಾಸ್ ದೇ ನೋ ದೇರ್ ರೂಟ್ಸ್ ಆರ್ ಸ್ಟ್ರಾಂಗ್ ಅಲ್ವಾ. ಹಾಗೆ ಯಾವುದೇ ಡಿಗ್ರಿಗಿಂತನೂ ಅವರ ಎಮೋಷನ್ಸ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ಎಲ್ಲ ವಿಷಯಗಳನ್ನೂ ಹೇಳ್ಕೊಟ್ಟಾಗ ಅವರ ಎಮೋಷನ್ಸ್ನ ರೆಗ್ಯುಲೇಟ್ ಮಾಡೋದನ್ನ ಅವ್ರು ಕಲಿತಾರೆ. ಲೆಟ್ ದೆಮ್ ಸಿ ಯು ಸ್ಟ್ರಗಲ್ ದೆನ್ ವಿನ್.
ನಿಮ್ಮ ಕಷ್ಟನ ಅವರಿಗೂ ತಿಳಿಸಿ, ನಿಮ್ಮ ಬ್ಯಾಡ್ ಡೇ ಬಗ್ಗೆ ಹೇಳಿ, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸಿ. ಅಮ್ಮ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರಲ್ವಾ, ನೀನು ಅವ್ರಿಗೆ ಚೂರು ಚೂರು ಹೆಲ್ಪ್ ಮಾಡಿದ್ರೆ ಅಮ್ಮ ಎಷ್ಟು ರಿಲ್ಯಾಕ್ಸ್ ಆಗ್ತಾರಲ್ವಾ ಅನ್ನೋದನ್ನ ಅರ್ಥ ಮಾಡಿಸಿ. ಹಾಗಂತ ಮಕ್ಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡು ನಿಮ್ಮ ಕೆಲಸ ಬೇಗ ಮುಗಿಸ್ಬೇಕು ಅಂತಲ್ಲ, ಆದರೆ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಮಕ್ಕಳು ನಿಮಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ನ ಹೇಳ್ಕೊಡ್ಬೇಕು ಅನ್ನೋದು ಇದರ ಇಂಟೆನ್ಷನ್. ಸಣ್ಣ ಪುಟ್ಟ ಏಜ್, ಮೋಸ್ಟ್ಲಿ ಒಂದು 4th 5th ಸ್ಟ್ಯಾಂಡರ್ಡಿಂದನೇ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿಸಿ, ಇದರಿಂದ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬೆಳೀಲಿ. ಹಾಗೆ ನೀವು ಚಿಕ್ಕವರಿದ್ದಾಗ ಏನು ಮಿಸ್ಟೇಕ್ ಮಾಡಿದ್ರಿ, ಅದರಿಂದ ಏನು ಕಲ್ತ್ರಿ ಅನ್ನೋದನ್ನು ಆಗಾಗ ನಿಮ್ಮ ಮಗು ಜೊತೆ ಮಾತಾಡ್ತಾ ಇರಿ. ಆ್ಯಂಡ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಏನು ಹೇಳ್ತಾರೆ ಅಂತ ಅಂದರೆ, ನಾವು ನಮ್ಮ ಕಷ್ಟನ ಮಕ್ಕಳಿಗೆ ತಿಳಿಸದೇ ಇರೋ ರೀತಿ ಬೆಳೆಸಿದ್ದೀವಿ ಅಂತ. ಐ ಥಿಂಕ್ ಒಂದು ತಕ್ಕ ಮಟ್ಟಿಗೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದನ್ನ ತಿಳಿಸಿ ಬೆಳೆಸೋದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಸೊ ದ್ಯಾಟ್ ಹೊರಗಡೆ ಪ್ರಪಂಚ ಅಷ್ಟು ಈಸಿ ಇಲ್ಲ, ಫ್ರೀ ಆಗಿ ಯಾರೂ ನೀರು ಕೂಡ ಕೊಡಲ್ಲ, ನಾನು ಲೈಫಲ್ಲಿ ಕಷ್ಟಪಡಬೇಕು, ಸೊಸೈಟಿಲಿ ಒಂದು ಸ್ಟೇಜಲ್ಲಿ ಬೆಳಿಬೇಕು ಅನ್ನೋ ಒಂದು ಥಾಟಿಂದ ಮಕ್ಕಳು ಬೆಳೀತಾರೆ ಅಂತ ನನಗನ್ಸುತ್ತೆ. ಸೊ ನೀವು ನಿಮ್ಮ ಮಗುಗೆ ಕಷ್ಟನೇ ಏನು ಅಂತ ಹೇಳದೆ ಬೆಳೆಸಿದ್ರೆ, ನಾನು ಎಷ್ಟು ವರ್ಷದಿಂದ ನಿಮ್ಗೆ ಏನೋ ಕೇಳ್ತಾ ಇದ್ದೀನಿ ಕೊಡಿಸ್ತಾನೆ ಇಲ್ಲ, ನಮ್ಮ ಫ್ರೆಂಡ್ಸ್ ಪೇರೆಂಟ್ಸ್ ನೋಡಿ ಅವ್ನಿಗೆ ಏನೇನೋ ಕೊಡಿಸಿದ್ದಾರೆ ಅಂತ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ. ಬಟ್ ಅವರ ಫ್ರೆಂಡ್ ಲೈಫ್ ಸ್ಟೈಲ್ನ ಇವರ ಲೈಫ್ ಸ್ಟೈಲ್ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರಿಗೊಂದು ಕೀಳರಿಮೆ, ಅವ್ರ ಇನ್ಸೆಕ್ಯೂರಿಟಿ ಬೆಳೆಯುತ್ತೆ ಅನ್ನೋದು ನಿಮ್ಮ ಥಾಟ್ ಆಗಿದ್ರೆ ದಟ್ಸ್ ನಾಟ್ ಟ್ರೂ. ಬಿಕಾಸ್ ನೀವು ನಿಮ್ಮ ಕಷ್ಟನ ನಿಮ್ಮ ಮಗುಗೆ ತೋರಿಸಿ ಬೆಳೆಸಿದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನನ್ನ ಕೇಳಿದ್ದೆಲ್ಲ ಆದಷ್ಟು ಕೊಡಿಸ್ತಾ ಇದ್ದಾರೆ ಅಂತ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ಇರುತ್ತೆ, ನಿಮ್ಮ ಮೇಲೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮಗು ನಿಮ್ಮ ಬಗ್ಗೆ ಒಪಿನಿಯನ್ನ ಫಾರ್ಮ್ ಮಾಡುತ್ತೆ. ಸೊ ಬಿ ಅ ಸ್ಮಾರ್ಟ್ ಪೇರೆಂಟ್. ಎನ್ಕರೇಜ್ ಬೋರ್ಡಮ್. ಈಗಿನ ಕಾಲದಲ್ಲಿ ತುಂಬ ಕೊರತೆ ಇರುವಂತಹ ಅತ್ಯಮೂಲ್ಯವಾದ ವಿಷಯ ಅಂತ ಅಂದರೆ ಬೋರ್ಡಮ್. ಈ ನಡುವೆ ಅಂತೂ ಯಾರಿಗೂ ಬೋರ್ ಆಗೋದಕ್ಕೆ ಬಿಡಲ್ಲ. ಸಿಕ್ಕಾಪಟ್ಟೆ ಇನ್ಫಾರ್ಮೇಷನು, ಸಿಕ್ಕಾಪಟ್ಟೆ ಟೆಕ್ನಾಲಜಿ, ಸ್ಕ್ರೀನ್ ಟೈಮು, ನಾನ್ಸೆನ್ಸು ಅಂತ ತುಂಬ ಅಬಂಡೆನ್ಸಲ್ಲಿ ಸಿಗ್ತಾ ಇದೆ. ಥ್ಯಾಂಕ್ ಗಾಡ್ ಆಗಿನ ಕಾಲದಲ್ಲಿ ಏನೇ ಬ್ರೈನಿಗೆ ಕ್ವಶನ್ ಬಂದ್ರೂ ಇಮಿಡಿಯೇಟ್ ಆಗಿ ಗೂಗಲಲ್ಲಿ ಚೆಕ್ ಮಾಡೋದು, ChatGPT ಯೂಸ್ ಮಾಡೋದು ಮಾಡ್ತಾ ಇರಲಿಲ್ಲ, ಅವ್ರು ಬ್ರೈನ್ಸ್ನ ಯೂಸ್ ಮಾಡ್ತಾ ಇದ್ರು. ಅಫ್ಕೋರ್ಸ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಒಳ್ಳೆಯದೇ, ಆದರೆ ಎಷ್ಟು ಯೂಸ್ ಮಾಡಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಟೆಕ್ನಾಲಜಿಯಿಂದ ಹ್ಯೂಮನ್ ಬ್ರೈನ್ನ ಕ್ರಿಯೇಟಿವಿಟಿ ಆಗಿರ್ಬೋದು, ಇಮ್ಯಾಜಿನೇಷನ್, ಇಂಟೆಲಿಜೆನ್ಸ್ ಇದೆಲ್ಲ ಹಾಳು ಮಾಡೋ ಮಟ್ಟಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದರಿಂದ ಡೇಂಜರೇ ಜಾಸ್ತಿ. ಸೊ ನಿಮ್ಮ ಮಗುಗೆ ಆದಷ್ಟು ಸ್ಕ್ರೀನ್ ತೋರಿಸದೇ ಇರೋದಕ್ಕೆ ಟ್ರೈ ಮಾಡಿ. ಕೆಲವ್ರು ಏನು ನಂಬ್ತಾರೆ ಅಂತ ಅಂದರೆ, ಮಕ್ಳಿಗೆ ಊಟ ಮಾಡಿಸುವಾಗ ಫೋನ್ ಕೊಡಲೇಬೇಕು, TV ತೋರಿಸ್ಲೇಬೇಕು, ಇಲ್ಲ ಅಂತ ಅಂದರೆ ಹೇಗೆ ಊಟ ಮಾಡಿಸೋದು ಅಂತ. ಬಟ್ ನಮಗೆಲ್ಲ ಆವಾಗ ಹೊರಗಡೆ ಚಂದ್ರನ್ ತೋರಿಸಿ ಊಟ ಮಾಡಿಸ್ತಾ ಇದ್ರು, ನಾಯಿನ ತೋರಿಸಿ ಊಟ ಮಾಡಿಸ್ತಾ ಇದ್ರು, ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡಿಸಿ ಊಟ ಮಾಡಿಸ್ತಾ ಇದ್ರು. ಈಗಲೂ ನಮ್ಮ ಫ್ರೆಂಡ್ ಅವ್ರ ಮಗುನ ಹೇಗೆ ಬೆಳೆಸ್ತಾ ಇದ್ದಾರೆ ಅಂತ ಅಂದರೆ, ಅದಕ್ಕೆ 2 ವರ್ಷ ಇಲ್ಲಿವರೆಗೂ ಅದಕ್ಕೆ ಫೋನ್ ಕೊಟ್ಟಿಲ್ಲ. ಆ್ಯಂಡ್ ಆಲ್ಸೋ TVನೂ ಜಾಸ್ತಿ ತೋರಿಸಲ್ಲ. ಅದಕ್ಕೆ ಊಟ ಮಾಡಿಸುವಾಗ ಈ ಗೇಮ್ಸ್ ಇದು ಬರುತ್ತಲ್ಲ, ವರ್ಡ್ ಸೆಟ್ ಮಾಡೋದು ಅಥವಾ ಲೆಟರ್ಸ್, ಆಲ್ಫಾಬೆಟ್ಸ್ ಇದ್ರದ್ದೆಲ್ಲ ಸೆಟ್ ಬ್ಲಾಕ್ಸ್ ಕೊಟ್ಬಿಡ್ತಾರೆ ಅಥವಾ ಡಾಲ್ಸ್ ಕೊಟ್ಟು ಊಟ ಮಾಡಿಸ್ತಾರೆ. ಈ ನಡುವೆ ಪೇರೆಂಟ್ಸ್ ತುಂಬ ಬ್ಯುಸಿ ಇರ್ತಾರೆ, ಅಥವಾ ಈಸಿ ಆಗಿಬಿಡ್ಲಿ ಅಂತ ಮಕ್ಕಳಿಗೆ ಗಂಟೆಗಟ್ಟಲೆ ಫೋನ್ ಕೊಡೋದು ಅಥವಾ TV ಹಾಕಿ ಕೂರಿಸ್ಬಿಡೋದು, ಈ ರೀತಿ ಮಾಡ್ತಾರೆ. ಎಸ್ಪೆಷಲಿ ಈ ಕೋಕೋ ಮೆಲನ್ ಅದನ್ನೆಲ್ಲ ತೋರಿಸ್ಲೇಬೇಡಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಬಿಕಾಸ್ ಅವರ ಬ್ರೈನ್ ಕೆಪಾಸಿಟಿಗಿಂತನೂ ಪ್ರಾಸೆಸ್ ಮಾಡೋಷ್ಟು ಔಟ್ಪುಟ್ ಸಿಕ್ಕಿದಾಗ ಬ್ರೈನ್ ತುಂಬ ಓವರ್ವೆಲ್ಮ್ ಆಗುತ್ತೆ ಅಂತ. ಸೊ ಈ ರೀತಿ ತುಂಬ ಕಲರ್ಫುಲ್ ಆಗಿರೋದು, ತುಂಬ TVಲಿ ಮೂಮೆಂಟ್ಸ್ ಇರುವಂಥದ್ದು ಇದನ್ನೆಲ್ಲ ತೋರಿಸ್ಬೇಡಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆದಷ್ಟು ಸ್ಕ್ರೀನ್ ಟೈಮ್ನೇ ಮಕ್ಕಳಿಂದ ಅವಾಯ್ಡ್ ಮಾಡಿ. ನೀವು ಇನ್ ಕೇಸ್ ತುಂಬ ಬ್ಯುಸಿ ಇದ್ದೀರಾ ಅಥವಾ ಕೆಲವೊಂದಷ್ಟು ಸ್ಯಾಕ್ರಿಫೈಸಸ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಅಂದರೆ, ಐ ಥಿಂಕ್ ಯು ಶುಡ್ ರೀಥಿಂಕ್ ಯುವರ್ ಡಿಸಿಷನ್. ನನಗೆ ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ತುಂಬ ಜನ ಪೇರೆಂಟ್ಸ್ ಜೊತೆ ಈ ರೀತಿ ನಡೆಯುತ್ತೆ ಆ್ಯಂಡ್ ಇಟ್ ಬ್ರೇಕ್ಸ್ ಮೈ ಹಾರ್ಟ್. ತುಂಬ ಇನ್ನಸೆಂಟ್ ಲವ್ವಿಂಗ್ ಪೇರೆಂಟ್ಸ್ ಅವ್ರ ಜೊತೆ ಅವರ ಮಕ್ಕಳೇ ತುಂಬ ಇನ್ಸಲ್ಟ್ ಮಾಡೋದು, ಹೀನಮಾನವಾಗಿ ಬೈಯೋದು ಅಥವಾ ಗಿಲ್ಟ್ ಟ್ರಿಪ್ ಮಾಡಿಸೋದು, ನೀನು ಹೀಗಿದ್ದಕ್ಕೆ ನಾನು ಈ ರೀತಿ ಆಗಿರೋದು, ನೀನು ಆಸ್ತಿ ಮಾಡಿಟ್ಟಿದ್ರೆ ನಾನು ಯಾಕೆ ಹೀಗಿರ್ತಾ ಇದ್ದೆ, ಈ ರೀತಿ ಎಲ್ಲ ಮಾತಾಡೋದನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಬಟ್ ಇದರಲ್ಲಿ ನಿಮ್ಮ ಫಾಲ್ಟ್ ಏನೂ ಇಲ್ಲ. ಈ ಒಂದು ಪ್ಯಾಟರ್ನ ಚೇಂಜ್ ಮಾಡೋದು, ನಿಮ್ಮ ಮಕ್ಕಳ ಬಿಹೇವಿಯರ್ನ ಬದಲಾಯಿಸೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಎನಫ್ ಅಂತ ಕಮೆಂಟ್ ಮಾಡಿ. ಜಸ್ಟ್ ಒನ್ ವರ್ಡ್ ಎನಫ್ ಅಂತ ಕಮೆಂಟ್ ಹಾಕಿ. ಇದ್ರ ಮೂಲಕ ನೀವು ನಿಮ್ಮ ಪವರ್ನ ವಾಪಸ್ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತ ನನಗೆ ತಿಳಿಸಿ. ಸೊ ಇದಾಗಿತ್ತು ನನ್ನ ಆನೆಸ್ಟ್ ಒಪಿನಿಯನ್ ಆನ್ ಪೇರೆಂಟಿಂಗ್. ಹಾಗೆ ನನ್ನ ಕೆಲವೊಂದು ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಡಾಕ್ಟರ್ಸ್ ಯೂಶಲಿ ನಮ್ಮ ಮಕ್ಕಳಿಗೆ ಶುಗರ್ ಕೊಡಲೇಬೇಡಿ ಅಂತ ಹೇಳ್ತಾರೆ, ಬಟ್ ನಮ್ಮ ಅತ್ತೆ ಮಾವ ಮಾತು ಕೇಳಲ್ಲ, ಶುಗರ್ ಕೊಡ್ತಾರೆ, ಪೇಸ್ಟ್ರೀಸ್ ಕೊಡ್ತಾರೆ, ಚಾಕ್ಲೇಟ್ಸ್ ಕೊಡ್ತಾರೆ, ಹೇಳಿದ್ರೆ ನಾವೇನು ಮಕ್ಕಳನ್ನ ಬೆಳೆಸಿಲ್ವಾ ಅಂತ ಹೇಳ್ತಾರೆ ಅಂತ. ಬಟ್ ಅವಾಗೆಲ್ಲ ಇಂಟರ್ನೆಟ್ ಇರಲಿಲ್ಲ, ಡಾಕ್ಟರ್ಸ್ ಆನ್ಲೈನಲ್ಲಿ ಬಂದು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಡಾಕ್ಟರ್ಸ್ ಆಗಿರ್ಬೋದು, WHO ಎಲ್ಲ ಪರಿಪರಿಯಾಗಿ ಹೇಳ್ತಾರೆ ಶುಗರ್ ಎಷ್ಟು ಕೆಟ್ಟದು, ಎಸ್ಪೆಷಲಿ ಮಕ್ಕಳಿಗೆ ಅವಾಯ್ಡ್ ಮಾಡಲೇಬೇಕು ಅಂತ. ಸೊ
ಇದರ ಬಗ್ಗೆ ನೀವು ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ನೀವು ನಿಮ್ಮ ಹಸ್ಬೆಂಡ್ ಎಜುಕೇಟೆಡ್ ಆಗಿದ್ರೆ, ಸೆನ್ಸಿಬಲ್ ಆಗಿದ್ರೆ ಅದನ್ನ ನಿಮ್ಮ ಮನೆಯ ಹಿರಿಯರಿಗೆ ಅರ್ಥ ಮಾಡಿಸಿ. ಆ್ಯಂಡ್ ಇದ್ರ ಬಗ್ಗೆ ನೀವು ತುಂಬ ಸ್ಟ್ರಿಕ್ಟ್ ಆಗಿರಬೇಕು, ಬೌಂಡ್ರಿ ಹಾಕಲೇಬೇಕು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಇನ್ನೊಬ್ಬ ಪೇರೆಂಟ್ ಫ್ರೆಂಡ್ಗೂ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಮುಖ್ಯವಾಗಿ ನಿಮ್ಮ ಮಗುನ ಇನ್ನೊಂದು ಮಗು ಜೊತೆ ಕಂಪೇರ್ ಮಾಡಲೇಬೇಡಿ, ಬಿಕಾಸ್ ಎವ್ರಿ ಚೈಲ್ಡ್ ಇಸ್ ಸ್ಪೆಷಲ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.